ಹೈನಾತಿ ಮನೆಗಳನ್ನು ಎಡೆಮುರಿ ಕಟ್ಟಿ ಬಂಧಿಸಿರುವ ಪೂರ್ವ ಪೊಲೀಸರು 4,50,000 ರು ಮೌಲ್ಯದ ಚಿನ್ನಾಭರಣ, ಬೆಳ್ಳಿಯ ವಸ್ತು ಹಾಗೂ ತಾಮ್ರದಂತೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಸ್ಮಿಲ್ಲಾ ನಗರದ ಮೊಹಮ್ಮದ್ ಅಖಿಲ್ ಎಂಬುವರ ಮನೆಯಲ್ಲಿ ಕಳವು ನಡೆದಿತ್ತು. ಈ ಪ್ರಕರಣದ ಬಗ್ಗೆ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಐಪಿಎಸ್, ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮಚಂದ್ರಯ್ಯ, ಪೊಲೀಸ್ ಉಪ ವಿಭಾಗಾಧಿಕಾರಿ ಗಿರಿ ಮಾರ್ಗದರ್ಶನದಲ್ಲಿ, ನಗರ ವೃತ್ತ ನಿರೀಕ್ಷಕ ರವಿಕಿರಣ್ ನೇತೃತ್ವದಲ್ಲಿ ಪೂರ್ವ ಪೊಲೀಸ್ ಠಾಣೆಯ ಪಿಎಸ್ಐ ದುರ್ಗಪ್ಪ, ಸಿಬ್ಬಂದಿಗಳಾದ ರವಿ ಹಿರೇಮನಿ, ಭೀಮರಾಯ ದಳವಾಯಿ, ಕಾಶಿನಾಥ್, ಸತ್ಯಪ್ಪ ಕೆಂಪಗುತ್ತಿ, ವಾಹನ ಚಾಲಕ ಸುಕೇಶ್, ವಾಹನ ಚಾಲಕ ಲೋಕೇಶ್ ತಂಡ ಕಳವು ಆರೋಪಿಯ ಪತ್ತೆಗೆ ತೀವ್ರ ಕಾರ್ಯಾಚರಣೆ ಕೈಗೊಂಡಿದ್ದರು. ಆರೋಪಿಯ ಬಗ್ಗೆ ಹಲವಾರು ಮಹತ್ವದ ಮಾಹಿತಿ ಕಲೆ ಹಾಕಿದ ಸಿಪಿಐ ರವಿಕಿರಣ್, ಪಿಎಸ್ಐ ದುರ್ಗಪ್ಪ ತಂಡ ಪ್ರಕರಣ ನಡೆದ ಒಂದೇ ವಾರದಲ್ಲಿ ಹೈನಾತಿ ಆರೋಪಿ ಸೈಯದ್ ಅಹಮದ್ ಬಂಧಿಸಿದ್ದಾರೆ. ಬಂಧಿತನಿಂದ ಚಿನ್ನದ ಚೈನುಗಳು, ಕಿವಿ ಓಲೆ, ಮಾಟಿ, ಬೆಳ್ಳಿಯ ಕಾಯಿನ್, ಅರಿಶಿನ ಕುಂಕುಮ, ಬಟ್ಟಲುಗಳು, ದೀಪಗಳು, ಸರ, ಡಾಲರ್, ಉಂಗುರ, 20 kg ತೂಗುವ ತಾಮ್ರದ ತಂತಿಯನ್ನು ವಶಪಡಿಸಿಕೊಂಡಿದ್ದಾರೆ. ರಾಮನಗರ ಮೆಹಬೂಬ್ ನಗರದ ಸೈಯದ್ ಸಲೀಂ ಎಂಬುವರ ಮಗನಾದ ಈತ ದುರಭ್ಯಾಸಗಳನ್ನು ವ್ಯಸನಿಯಾಗಿದ್ದು ಹಣಕ್ಕಾಗಿ ಕಳವು ಮಾಡುವ ಹವ್ಯಾಸ ಇಟ್ಟುಕೊಂಡಿದ್ದನೆಂದು ಹೇಳಲಾಗಿದೆ. ಈಗಾಗಲೇ ಚನ್ನಪಟ್ಟಣದಲ್ಲಿ, ರಾಮನಗರದ ಹಲವಾರು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿವೆ. ಕಡಿಮೆ ಅವಧಿಯಲ್ಲಿ ಮನೆಗಳನ್ನು ಬಂಧಿಸಿರುವ ಚನ್ನಪಟ್ಟಣ ಪೊಲೀಸರಿಗೆ ಎಸ್ಪಿ ಶ್ರೀನಿವಾಸ್ ಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ.